ಇದೀಗ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ನಿಮ್ಮ ಜೋರಾದ ಕರ್ನಾಟಕದ ಮೂಲಕ ಈ ಎಲ್ಲ ಗಣ್ಯರನ್ನ ಸಾಗರಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರೋಣ. ಅಪಾರ ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಎಲ್ಲ ಗಣ್ಯರು ಇದೀಗ ಶುಭಾಶಯಗಳನ್ನು ಕೋರುತ್ತಿದ್ದಾರೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ಶ್ರೀ ನಿತಿನ್ ಗಡ್ಕರಿ ಅವರಿಗೆ ಜನಪ್ರಿಯ ಸಂಸತ್ ಸದಸ್ಯರಾದ ಶ್ರೀ BY ರಾಘವೇಂದ್ರ ಅವರು ಸ್ವಾಗತವನ್ನು ಕೋರಬೇಕಾಗಿ ವೇದಿಕೆಯ ಮೇಲೆ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು ಎಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ಸಹ 6 ವರ್ಷಗಳಲ್ಲಿ ಕಾರ್ಯರೂಪಕ್ಕೆ ತಂದಂತ ನಮ್ಮೆಲ್ಲರ ಧೀಮಂತ ನಾಯಕರು ನಮ್ಮ ಕೇಂದ್ರದ ಮಿನಿಸ್ಟರ್ ಫಾರ್ ರೋಡ್ಸ್, ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಗೌರವಿತ ಮಂತ್ರಿಗಳನ್ನ, ಗಡ್ಕರಿಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಮೊದಲಾಗಿ ಸಲ್ಲಿಸ್ತಾ ಇದ್ದೀನಿ. ಸಾಕಷ್ಟು ಹೋರಾಟಗಳು, ಸಾಕಷ್ಟು ಮನವಿಗಳು, 60 ವರ್ಷಗಳಿಂದ ಅನೇಕ ಹಿರಿಯರ ತಪಸ್ಸು, ಆ ತಪಸ್ಸಿನ ಕನಸನ್ನ ನನಸು ಮಾಡುವಂತ ಇಚ್ಛಾಶಕ್ತಿಯನ್ನು ಹೊಂದಿ ಇವತ್ತು ಸೇತುವೆ ಕಾರ್ಯರೂಪಕ್ಕೆ ಬರಲಿಕ್ಕೆ ಮುಖ್ಯ ಕಾರಣ ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆ ತಿಳಿಸ್ತಾ, ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಸೇತುವೆಗೆ ಕೇಬಲ್ ಸ್ಟೇ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇದಕ್ಕೆ ಎಲ್ಲ ರೀತಿಯಿಂದ ಪೂರಕವಾದಂಥ ಶಕ್ತಿಯನ್ನು ತುಂಬಿದಂಥ ನಮ್ಮ ರಾಜ್ಯದ ಎಲ್ಲ ಅಭಿವೃದ್ಧಿಗೆ ಹಿಂದೆ ಗೌರವಾನ್ವಿತ ನಮ್ಮ ಅನಂತಕುಮಾರ್ ಜಿ ಅವರು ಕೇಂದ್ರದ ಮಂತ್ರಿ ಇದ್ದಾಗ ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ರು. ಇವತ್ತು ಆ ಜವಾಬ್ದಾರಿಯನ್ನು ಹೊತ್ತು ನಮ್ಮ ರಾಜ್ಯದ ಎಲ್ಲ ವಿಚಾರಗಳಲ್ಲೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶಕ್ತಿಯನ್ನು ತುಂಬಿ ಕಾರ್ಯರೂಪಕ್ಕೆ ತರಲಿಕ್ಕೆ ಕಾರಣಕರ್ತದಂತ ನಮ್ಮೆಲ್ಲರ ಪ್ರೀತಿಯ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಮತ್ತೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂಡ್ ರಿನ್ಯೂವಲ್ ಎನರ್ಜಿ, ಈ ಎಲ್ಲ ಖಾತೆಗಳ ಗೌರವಿತ ಕೇಂದ್ರದ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತೇವೆ. ನಮ್ಮೆಲ್ಲರ ಧೀಮಂತ ನಾಯಕರು ಜೀವನ ಪೂರ್ತಿ, ಉಸಿರು ಪೂರ್ತಿ ಜನರ ಒಂದು ಕಲ್ಯಾಣಕ್ಕೋಸ್ಕರ ಮುಡುಪಾಗಿಟ್ಟು ಜಾತಿ ಪಕ್ಷವನ್ನು ಮೀರಿ ಬೆಳೆದಂತ ನಮ್ಮೆಲ್ಲರ ಗೌರವನ ಹಿರಿಯರಂತ ರಾಜಕೀಯ ಮುತ್ಸದಿಗಳಾದಂಥ ಗೌರವಂತ ಕಾಗೋಡು ತಿಮ್ಮಪ್ಪನವರೇ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಒಂದು ಸೇತುವೆ ಆಗಲೇಬೇಕು ಅಂತೇಳಿ KPSC ಮುಂಭಾಗದಲ್ಲಿ 2-3 ವಾರ ಧರಣಿಯನ್ನು ಮಾಡಿ ಈ ಸೇತುವೆಗೆ ಶಕ್ತಿ ತುಂಬಂತ ಸನ್ಮಾನಿಸಿದ ಹರ್ತ ಹಾಲಪ್ಪನವರೇ, ನಮ್ಮೆಲ್ಲರ ನೆಚ್ಚಿನ ನಾಯಕರಂತ ಜ್ಞಾನೇಂದ್ರ ಅವರೇ, ನಮ್ಮ ಹಿಂದೂ ಹುಲಿ ಸನ್ಮಾನಿಸಿದ ಚನ್ನಬಸಪ್ಪನವರೇ, ವಿಧಾನ ಪರಿಷತ್ತಿನ ಸದಸ್ಯರ ಅರುಣ್ ಅವರೇ, ಹಿಂದೂ ಹುಲಿ ಚನ್ನಬಸಪ್ಪನವರೇ, ಗೌರವಿತ ಡಾಕ್ಟರ್ ಸರ್ಜಿ ಅವರೇ, ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಿಂದ ಬಂದಂತ ನಮ್ಮ ಪ್ರೀತಿಯ ಶಾಸಕರಂತ ಗುರುರಾಜ್ ಗಂಟಿಹೊಳೆ ಅವರೇ, ನಮ್ಮ ಸಕಲೇಶಪುರದ ಶಾಸಕರು ಸಿಮೆಂಟ್ ಮಂಜು ಅವರೇ, ಅದೇ ರೀತಿ ಕುಮಾರಸ್ವಾಮಿಗಳಿದ್ದಾರೆ, ಗೌರವಿತ ಸಿದ್ದರಾಮಣ್ಣ ಅವರಿದ್ದಾರೆ, ಸನ್ಮಾನಿಸಿದ ರುದ್ರೇಗೌಡರಿದ್ದಾರೆ, ಗೌರವಿತ ಹೇಮಲತಾ ನಾಯಕ್ ಅವರೇ, ಬಂದಂತ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಒಂದು ಐತಿಹಾಸಿಕವಾದಂಥ ಕ್ಷಣ ಇವತ್ತು. ಮಳೆ ನೀರು ಇಲ್ಲೂ ಬೀಳುತ್ತೆ, ಸ್ವಲ್ಪ ಡೈ ಸರಿಸ್ಕೊಂತ ಇದೀವಿ. ಎಸ್ ಬಸ್ ಸಾಕಪ್ಪ. ಐತಿಹಾಸಿಕದಂತ ಒಂದು ಕ್ಷಣ ಇವತ್ತು. ನಾನು ಆಗಲೇ ಹೇಳಿದಾಗೆ 60 ವರ್ಷಗಳ ತಪಸ್ಸನ್ನ 6 ವರ್ಷಗಳಲ್ಲಿ ಲೋಕಾರ್ಪಣೆ ಆದಂಥ ಒಂದು ಪವಿತ್ರ ಆದಂಥ ಒಂದು ದಿನ ಇವತ್ತು.
ಸಿಗಂದೂರು ಸೇತುವೆ ಕೇವಲ ನಮ್ಮ ಬರೀ ಸಂಪರ್ಕವಲ್ಲ, ಸ್ವಾತಂತ್ರ್ಯ ಬೆಳಕಿಗೆ ಒಂದು ಬದುಕು ಅಂತೇಳಿ ಇವತ್ತು ಅತ್ಯಂತ ಅಭಿಮಾನದಿಂದ ನಾವೆಲ್ಲರೂ ಕೂಡ ಹೇಳ್ಬೋದು. ಒಬ್ಬ ರಾಜಕೀಯ ಪ್ರತಿನಿಧಿ ತನ್ನ ಬದುಕಿನಲ್ಲಿ ಕೆಲವು ಕ್ಷಣಗಳು ಒಂದು ಅಚ್ಚಳಿಯಾಗಿ ನೆನಪಾಗಿ ಉಳಿತದೆ. ಅದು ನಮ್ಮ ಪಾಲಿಗೆ ಯಾವುದೇ ಈ ವೇದಿಕೆ ಮೇಲಿಂದ ಎಲ್ಲ ರಾಜಕೀಯ ಮುತ್ಸದ್ದಿಗಳಿಗೆ, ಹಿರಿಯರಿಗೆ ನಮ್ಮ ಜೀವನದಲ್ಲಿ ಅಚ್ಚಳಿಯಾಗಿ ಉಳಿಯುವಂಥ ಒಂದು ಧೀಮಂತವಾದಂಥ ಒಂದು ಕೆಲಸ ಇವತ್ತು ನಮ್ಮ ಅಂಬರಗೂಡು ಕಳಸೋಳಿ ಸಿಗಂದೂರಿನ ಒಂದು ಸೇತುವೆ ಅಂತ ಹೇಳಿ ಅಭಿಮಾನದ ಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.